ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋದ ಮಾಹಿತಿ ಏನಂದರೆ, ನೀವು 2024-25ನೇ ಸಾಲಿನಲ್ಲಿ ಸ್ಟೂಡೆಂಟ್ ಬಸ್ ಪಾಸ್ಗೆ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ರೆ ನಿಮಗೆ ತುಂಬ ಕನ್ಫ್ಯೂಷನ್ ಇದೆ ಸ್ನೇಹಿತರೆ. ನೀವು ಗ್ರಾಮವನ್ನು ಕರ್ನಾಟಕವನ್ಗೆ ಹೋಗಿ ಅಪ್ಲೈ ಮಾಡಬೇಕಾ, ಇಲ್ಲ ನೀವೇ ಸ್ವತಃ ಸೇವಾ ಸಿಂಧು ಲಾಗಿನಲ್ಲಿ ಅಪ್ಲೈ ಮಾಡ್ಬೋದಾ? ಇವೆರಡು ಕನ್ಫ್ಯೂಷನ್ ಇದೆ. ನೀವೇನಾದರೂ ಸ್ನೇಹಿತರೆ, ನಾನು ಈ ವಿಡಿಯೋದಲ್ಲಿ ಕಳೆದ ಬಾರಿ ಬಸ್ ಪಾಸ್ಗೆ ಅಪ್ಲೈ ಮಾಡಿದರೆ ಅದೇ ಫೋನ್ ನಂಬರ್ ಮುಖಾಂತರ ನೀವು ಫರ್ಗೆಟ್ ಪಾಸ್ವರ್ಡ್ನ ಮಾಡಿಕೊಂಡು ಸೇವಾ ಸಿಂಧು ಲಾಗಿನ್ನಲ್ಲಿ ಲಾಗಿನ್ ಮಾಡಿಕೊಂಡು ಯಶಸ್ವಿಯಾಗಿ ಬಸ್ ಪಾಸ್ಗೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದು ಕೂಡ ನಿಮ್ಮ ಮೊಬೈಲ್ನಲ್ಲಿ ನೀವು ಯಾವುದಾದ್ರೂ ಸರ್ಚ್ ಬಾರ್ಗೆ ಬಂದು ಅಲ್ಲಿ ಸೇವಾ ಸಿಂಧು ಅಂತ ಟೈಪ್ ಮಾಡಿ ಓಕೆ ಅಂತ ಮಾಡಿದ್ರೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಮೊಬೈಲಲ್ಲಿ ಹಾಕ್ತಿದ್ರೆ ಡೆಸ್ಕ್ಟಾಪ್ ಮೋಡ್ನ ಎನೇಬಲ್ ಮಾಡ್ಕೊಳ್ಳಿ. ನಂತರ ಸ್ನೇಹಿತರೆ, ಇಲ್ಲಿ ವಿದ್ಯಾರ್ಥಿ ಲಾಗಿನ್ ಅಂತ ಕಾಣ್ತಾ ಇದೆ, ಬಸ್ ಪಾಸ್ ಲಾಗಿನ್ ಅಂತ, ಅದನ್ನು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗುತ್ತೆ. ಲಾಗಿನ್ ಟು ಅಪ್ಲೈ ಫಾರ್ ನ್ಯೂ ಆ್ಯಂಡ್ ರಿನ್ಯೂವಲ್ ಅಂತ. ಇಲ್ಲಿ ನೀವು ಬರೀ ರಿನ್ಯೂವಲ್ ಮಾತ್ರ ಮಾಡ್ಬೋದು ಸ್ನೇಹಿತರೆ, ಹೊಸದಾಗಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಲಾಗಿನ್ ಐ ಡಿ ಬಂದು ನಿಮ್ಮ ಫೋನ್ ನಂಬರ್ ಆಗಿರುತ್ತೆ. ಇಲ್ಲಿ ಪಾಸ್ವರ್ಡು ಮತ್ತು ಇಲ್ಲಿ ಕ್ಯಾಪ್ಷನ್ ಹಾಕಿ ಲಾಗಿನ್ನ ಮಾಡಬೇಕಾಗುತ್ತೆ. ಒಂದು ವೇಳೆ ನೀವು ಕಳೆದ ಬಾರಿ ಕೊಟ್ಟಿರ್ತಕ್ಕಂಥ ಫೋನ್ ನಂಬರ್ ಮಾತ್ರ ನಿಮ್ಮ ಹತ್ರ ಇದ್ದು ನೀವೇನಾರು ಪಾಸ್ವರ್ಡ್ನ ಮರ್ತ್ಕೊಂಡಿದ್ರೆ ಇಲ್ಲಿ ಕೆಳಗಡೆ ಫರ್ಗೆಟ್ ಪಾಸ್ವರ್ಡ್ ಅಂತ ಇದೆ, ಈ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನೀವು ಈ ಥರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ನೀವು ಅಲ್ಲಿ ಕೊಟ್ಟಿರ್ತಕ್ಕಂಥ ಫೋನ್ ನಂಬರ್ನ ಹಾಕಿ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಷನ್ ಹಾಕಿ ಸಬ್ಮಿಟ್ ಮಾಡಿದ್ರೆ ಒಂದು ಲಿಂಕು ನಿಮ್ಮ ಮೊಬೈಲ್ಗೆ ಹೋಗುತ್ತೆ ಸ್ನೇಹಿತರೆ. ಈ ಥರ ಲಿಂಕು ಒಂದು ಶೇರ್ ಆಗುತ್ತೆ. ಇದು ನಿಮ್ಮ ಮೊಬೈಲ್ಗೆ ಮೆಸೇಜ್ ಬಾಕ್ಸಲ್ಲಿ ಓಪನ್ ಮಾಡಿಕೊಂಡ್ರೆ, ಈಗ ನಾನು ಲೈವಾಗಿ ತೋರಿಸ್ತೀನಿ ನೋಡಿ, ಈ ರೀತಿ ನಿಮ್ಮ ಮೊಬೈಲ್ಗೆ ಬಂದಿರುತ್ತೆ. ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಅದೇ ವೆಬ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನೀವು ಕಳೆದ ಬಾರಿ ಕೊಟ್ಟಿರ್ತಕ್ಕಂಥ ಫೋನ್ ನಂಬರ್ನ ಹಾಕಿ ನ್ಯೂ ಪಾಸ್ವರ್ಡ್ ಮತ್ತು ಕನ್ಫರ್ಮ್ ಪಾಸ್ವರ್ಡು ಎರಡನ್ನೂ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಪಾಸ್ವರ್ಡ್ ಬಂದು ಅಲ್ಲಿ ಕೊಟ್ಟಿದ್ದಾರೆ ನೋಡಿ, admin@357 ಅಂತ, ಆ ರೀತಿ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಈಗ ನಾನು ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿಕೊಂಡು ಇಲ್ಲಿ ಕಾಣ್ತಾ ಇರೋ ಕ್ಯಾಪ್ಷನ್ ಹಾಕಿ ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮದು ಸಕ್ಸಸ್ಫುಲ್ಲಾಗಿ ಪಾಸ್ವರ್ಡು ಮಾಡಿಫೈಡ್ ಆಗಿದೆ ಅಂತ ಒಂದು ಪಾಪಪ್ಪಲ್ಲಿ ಮೆಸೇಜ್ ಬರುತ್ತೆ. ನಂತರ ಬ್ಯಾಕ್ ಟು ಹೋಮ್ ಅಂತ ಕ್ಲಿಕ್ ಮಾಡಿದ್ರೆ ನೀವು ಅಲ್ಲಿ ಕ್ರಿಯೇಟ್ ಕೊಟ್ಟಿರ್ತಕ್ಕಂಥ ಫೋನ್ ನಂಬರು ಹಾಗೆಯೇ ಅಲ್ಲಿ ಕ್ರಿಯೇಟ್ ಮಾಡ್ಕೊಂಡಿದ್ದ ಪಾಸ್ವರ್ಡು ಮತ್ತು ಇಲ್ಲಿ ಕಾಣ್ತಾ ಇರತಕ್ಕಂಥ ಕ್ಯಾಪ್ಷನ್ ಹಾಕಿ ಲಾಗಿನ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಸೇವಾ ಸಿಂಧು ಸರ್ವಿಸ್ ಪ್ಲಸ್ನ ಹೋಮ್ ಪೇಜ್ ಈ ಥರ ಓಪನ್ ಆಗುತ್ತೆ. ನೀವು ಇಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಕ್ಲಿಕ್ ಮಾಡಿದ್ರೆ ವೇವ್ ಆಲ್ ಅವೈಲಬಲ್ ಸರ್ವಿಸ್ ಅಂತ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಈ ರೀತಿ ನೀವು KSRTC ಅಥವಾ NWRTC ಅಥವಾ KKRTCಗೆ ಅಪ್ಲೈ ಮಾಡ್ತಕ್ಕಂಥ ಲಿಂಕ್ಗಳು ಓಪನ್ ಆಗ್ತವೆ ಸ್ನೇಹಿತರೆ. ನಾನೀಗ KSRTCದ ಒಂದು ಲೈವಾಗಿ ಅಪ್ಲೈ ಮಾಡಿ ತೋರಿಸ್ತೀನಿ. ಈ ಥರ ಕ್ಲಿಕ್ ಮಾಡಿದ್ರೆ ಸ್ನೇಹಿತರೆ, ಇಲ್ಲಿ ಡೌನ್ಲೋಡ್ ಅಂತ ಇದೆ, ಈ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಈ ಥರ ಫಾರಮ್ ಬರುತ್ತೆ. ಈ ಫಾರಮ್ನ ನೀವು ನಿಮ್ಮ ಶಾಲೆಗೆ ಹೋಗಿ ಸೀಲು ಸಿಗ್ನೇಚರ್ ಮಾಡ್ಸ್ಕೊಂಡು ಬರಬೇಕಾಗತ್ತೆ. ನಂತರ ಈಗ ನಾನು ಪ್ರೊಸೀಡ್ ಟು ಅಪ್ಲೈ ಅಂತ ಕ್ಲಿಕ್ ಮಾಡಿದ್ರೆ ಈ ಥರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಫಸ್ಟ್ ಬರ್ತಕ್ಕಂಥ ಪಾಪಪ್ನ ನೀವು ಓಕೆ ಅಂತ ನಂತರ ನೀವು ಕೆಲವು ರಿಸ್ಟ್ರಿಕ್ಷನ್ನ ನೀವು ಇನ್ಸ್ಟ್ರಕ್ಷನ್ನ ಓದ್ಕೋಬೇಕಾಗತ್ತೆ. ಸ್ಯಾಟ್ಸ್ ಮತ್ತು ನಾನ್ ಸ್ಯಾಟ್ಸ್ ಅಂದರೆ ಏನು ಅಂತ ನೀವು ತಿಳ್ಕೊಬೇಕಾಗತ್ತೆ ಫಸ್ಟು. ಅದೆಲ್ಲ ರೀಡ್ ಮಾಡ್ಕೊಂಡಿದ್ದ ನಂತರ ಸ್ನೇಹಿತರೆ ಇಲ್ಲಿ ಕೆಳಗಡೆ ಬರಬೇಕಾಗತ್ತೆ. ಇಲ್ಲಿ ನೀವು ಇಂಡಿಯನ್ ಸಿಟಿಜನ್ ಮತ್ತು ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿಕೊಂಡು ತದನಂತರ ನಿಮ್ಮ ಆಧಾರ್ ನಂಬರ್ನ ಹಾಕಬೇಕಾಗತ್ತೆ. ಆಧಾರ್ ನಂಬರ್ನ ಹಾಕಿ ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಪಾಪಪ್ ಬರುತ್ತೆ. ನೀವು ಅಗ್ರಿ ಅಂತ ಮಾಡಬೇಕಾಗತ್ತೆ. ಅಗ್ರಿ ಅಂತ ಮಾಡಿದ ನಂತರ ನೆಕ್ಸ್ಟು ನಿಮ್ಮ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPನ ಹಾಕಿ ವ್ಯಾಲಿಡೇಟ್ ಅಂತ ಮಾಡಿದ್ರೆ ನೆಕ್ಸ್ಟು ಮತ್ತೆ ಕೂಡ ನೀವು ಇನ್ನೊಂದು ಫೋನ್ ನಂಬರ್ನ ಹಾಕಬೇಕಾಗತ್ತೆ. ಇಲ್ಲಿ ನೀವು ಫೋನ್ ನಂಬರ ಲಾಗಿನ್ನು ಕೊಡ್ಬೋದು, ಬೇಕಂದರೆ ಚೇಂಜ್ ಬೇಕಾದ್ರೂ ಮಾಡ್ಬೋದು ಸ್ನೇಹಿತರೆ. ಮತ್ತು ನೀವು ಫೋನ್ ನಂಬರ್ನ ಹಾಕಿ ಕ್ಲಿಕ್ ಮಾಡಿದ್ರೆ ಮತ್ತೆ ಒಂದು OTP ಬರುತ್ತೆ ಸ್ನೇಹಿತರೆ. OTPನ ಇಲ್ಲಿ ಹಾಕಿ ಇಲ್ಲಿ ವ್ಯಾಲಿಡೇಟ್ ಅಂತ ನೀವು ಮಾಡಬೇಕಾಗತ್ತೆ. ನಿಮಗೆ 2 ಸರಿ ಈ ಥರ OTP ಬರುತ್ತೆ. ನಂತರ ವೆರಿಫೈಡ್ ಅಂತ ಈ ಥರ ಬರಬೇಕಾಗತ್ತೆ. ನೀವು ಓಕೆ ಅಂತ ಮಾಡಬೇಕಾಗತ್ತೆ. ತದನಂತರ ನೀವು ಕೆಳಗಡೆ ಬಂತು ಅಂದರೆ ಕೆಟಗರಿ, ನೀವು ಪ್ರೈಮರಿನ, ಹೈಸ್ಕೂಲ, PUCನ, CBSEನ, ICSEನ ಅಂತ ಕೇಳುತ್ತೆ. ನೀವು ಯಾವುದು ಓದ್ತಿದ್ದೀರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹೈಸ್ಕೂಲ್ ಸೆಲೆಕ್ಟ್ ಮಾಡ್ಕೊಂಡೆ. ತದನಂತರ ಹೈಸ್ಕೂಲಲ್ಲಿ ಯಾವ ಸ್ಟ್ಯಾಂಡರ್ಡ್ ಅಂತ ಕೇಳುತ್ತೆ. ನೀವು ಯಾವ ಸ್ಟ್ಯಾಂಡರ್ಡ್ ಓದ್ತಾ ಇರ್ತೀರ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಗೆಟ್ ಡೀಟೇಲ್ಸ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ಆ ಹುಡುಗಂದು ಫುಲ್ಲು ಡೀಟೇಲ್ಸ್ ಓಪನ್ ಆಗುತ್ತೆ. ಫೋಟೋ ಮತ್ತು ವಿತ್ ಅವ್ರ ಫಾದರ್ ನೇಮು ಮತ್ತು ಮೇಲ್ ಫೀಮೇಲ್ ಎಲ್ಲ ಓಪನ್ ಆಗುತ್ತೆ ಸ್ನೇಹಿತರೆ. ತದನಂತರ ಕೆಳಗಡೆ ಬಂತು ಅಂದರೆ ಕೆಟಗರಿ ಅಂತ ಬರುತ್ತೆ. ನೀವು ಇಲ್ಲಿ SC STನ ಅದರ್ಸ್ ಅಂತ ಕೇಳುತ್ತೆ. ನೀವು SC ST ಅಂತ ಚೂಸ್ ಮಾಡಿಕೊಂಡ್ರೆ ನೀವು RD ನಂಬರ್ನ ಹಾಕಬೇಕಾಗತ್ತೆ. ನಾನು ಈ ಕೇಸಲ್ಲಿ ಅದರ್ಸ್ ಅಂತ ಚೂಸ್ ಮಾಡ್ಕೋತಾ ಇದ್ದೀನಿ. ತದನಂತರ ನೀವು ಇನ್ಸ್ಟಿಟ್ಯೂಷನ್ದು ಡೀಟೇಲ್ಸ್ ಹಾಕಬೇಕಾಗತ್ತೆ. ಇಲ್ಲಿ ನೀವು ನಿಮ್ಮ ಸ್ಯಾಟ್ಸ್ ನಂಬರ್ನ ಫಸ್ಟ್ ಕಾಲಮಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಸ್ಯಾಟ್ಸ್ ನಂಬರ್ನ ಎಂಟ್ರಿ ಮಾಡಿ ಓಕೆ ಅಂತ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಿಮ್ಮದು ಸ್ಕೂಲ್ದು ಡಾಟಾ ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತೆ ಸ್ನೇಹಿತರೆ. ತದನಂತರ ನೀವು ಇಲ್ಲಿ ಕೆಳಗಡೆ ಬರಬೇಕಾಗತ್ತೆ. ಟ್ರಾವೆಲ್ ರೂಟು ಡೀಟೇಲ್ಸ್ನ ನೀವು ಹಾಕಬೇಕಾಗತ್ತೆ. ನೀವು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ. ಅಲ್ಲಿ ನೀವು ಫಸ್ಟು ನಿಮ್ಮ ವಿಲೇಜು ಅಂದರೆ ನೀವು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ ಅಲ್ಲಿಂದ ನಿಮ್ಮ ಹಳ್ಳಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ತದನಂತರ ನಿಯರೆಸ್ಟ್ ಡ್ರಾಪ್ ಪಾಯಿಂಟ್ ಅಂತ ಅಂದರೆ ನೀವು ಎಲ್ಲಿಗೆ ಹೋಗ್ತಿದ್ದೀರಾ ಅಂದರೆ ನೀವು ಶಾಲೆ ಇರ್ತಕ್ಕಂಥ ವಿಲೇಜನ್ನು ಹಾಕಬೇಕಾಗುತ್ತೆ. ನಾನು ಆ ಎರಡನ್ನೂ ಹಾಕ್ತೆ. ತದನಂತರ ನೀವು ನಿಮ್ಮ ರೂಟನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನೀವು ಎಲ್ಲಿಂದ ಎಲ್ಲಿ ಗಂಟೆ ಹೋಗ್ತಾಯಿದ್ದೀರಾ, ಯಾವ ರೂಟಲ್ಲಿ ಹೋಗ್ತಾಯಿದ್ದೀರಾ ಆ ರೂಟನ್ನು ಹಾಕಬೇಕಾಗತ್ತೆ. ತದನಂತರ ಸ್ನೇಹಿತರೆ ಇಲ್ಲಿ ಕೆಳಗಡೆ ಬಂದು ನೀವು ಬಸ್ ಪಾಸ್ಗೆ ಅಪ್ಲೈ ಮಾಡ್ತಕ್ಕಂಥ ಡಿಪೋ ಯಾವ ಅಡ್ರೆಸ್ ಅದು ಫುಲ್ ಎಲ್ಲ ಹಾಕಬೇಕಾಗತ್ತೆ. ಇಲ್ಲಿ ನಾನು ಡಿವಿಷನ್ನು ಮತ್ತು
ಡಿಪೋ ಹಾಗೆಯೇ ಪಾಸ್ ಕೌಂಟರು ಈ ಮೂರನ್ನು ಸೆಲೆಕ್ಟ್ ಮಾಡಿಕೊಂಡೆ. ತದನಂತರ ಇಲ್ಲಿ ಕೆಳಗೆ ಕಾಣ್ತಿರ್ತಕ್ಕಂಥ ಕ್ಯಾಪ್ಷನ್ನ ಹಾಕಿ ಸಬ್ಮಿಟ್ ಅಂತ ಕೊಟ್ಟರೆ ಈ ಥರ ಒಂದು ಪಾಪಪ್ ಬರುತ್ತೆ. ನೀವು ಒಂದು ಸರಿ ಅಪ್ಲೈ ಮಾಡಿದ್ಮೇಲೆ ಏನು ಚೇಂಜ್ ಮಾಡೋಕ್ಕಾಗಲ್ಲ. ಒಂದು ಸರಿ ಕರೆಕ್ಟಾಗಿ ಹಾಕಿ ಅಂತ ತೋರಿಸುತ್ತೆ. ನೀವು ಎಲ್ಲ ಓಕೆ ಅಂತ ಮಾಡಿದ್ರೆ ಈ ಥರ ಒಂದು ಪ್ರಿವ್ಯೂ ಬರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಪೇಜಲ್ಲಿ ಪ್ರಿವ್ಯೂ ಒಂದು ಸರಿ ಓದ್ಕೊಳ್ಳಿ. ನೆಕ್ಸ್ಟು ಕೆಳಗಡೆ ಇಲ್ಲಿ ಅಟ್ಯಾಚ್ ಅನೆಕ್ಸರ್ ಅಂತ ಕ್ಲಿಕ್ ಮಾಡಿದ್ರೆ ಈ ಥರ ನಿಮ್ಮ ಡಾಕ್ಯುಮೆಂಟ್ನ 2 ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಒಂದು ಸ್ಕೂಲ್ ದೃಢೀಕರಣ ಪತ್ರ, ಇನ್ನೊಂದು ಫೀಸ್ ರೆಸಿಪ್ಟು. ಇವಾಗ ನಾನು ಸ್ಕೂಲ್ ದೃಢೀಕರಣ ಪತ್ರನ ಚೂಸ್ ಫೈಲ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೀವು ಮೊದಲೇ ನೀವೆಲ್ಲ ಫೋಟೋಗಳೆಲ್ಲ ಕಾಪಿಯನ್ನು ಸ್ಕ್ಯಾನ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ನಾನು ಚೂಸ್ ಫೈಲ್ ಮಾಡಿ ಅಪ್ಲೋಡ್ ಮಾಡಿದೆ. ತದನಂತರ ಸ್ನೇಹಿತರೆ ನಾನು ಸ್ಕೂಲ್ ರಸೀತಿನೂ ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಚೂಸ್ ಫೈಲ್ ಮಾಡಿ ಅಪ್ಲೋಡ್ ಮಾಡಿದೆ. ತದನಂತರ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ಸ್ನೇಹಿತರೆ ನೆಕ್ಸ್ಟ್ ಈ ರೀತಿ ನಿಮಗೆ ಮತ್ತೆ ಒಂದು ಪ್ರಿವ್ಯೂ ಓಪನ್ ಆಗುತ್ತೆ. ನೀವು ಏನೇನು ದಾಖಲಾತಿ ಅಪ್ಲೋಡ್ ಮಾಡಿದರೆ ಎಲ್ಲ ಡೀಟೇಲ್ಸಲ್ಲೂ ಶೋ ಆಗುತ್ತೆ. ಅದ ನಂತರ ನೀವು ಕೆಳಗಡೆ ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮದು ಈ ಪಾಸ್ಗೆ ಯಶಸ್ವಿಯಾಗಿ ಅಪ್ಲೈ ಮಾಡಿರ್ತಕ್ಕಂಥ ಅರ್ಜಿ ಈ ಥರ ಶೋ ಆಗುತ್ತೆ ಸ್ನೇಹಿತರೆ. ಇದನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಇದ್ರ ಜೊತೆ ನಿಮ್ಮ ಆಧಾರ್ ಕಾರ್ಡು ಹಾಗೆಯೇ ಸ್ಕೂಲ್ ಶುಲ್ಕ ರಸೀತಿ ಇವಿಷ್ಟನ್ನು ತಗೊಂಡು ನಿಮ್ಮ ಹತ್ತಿರದ ಬಸ್ ಪಾಸ್ ಕೌಂಟರ್ಗೆ ಸಬ್ಮಿಟ್ ಮಾಡಿದ್ರೆ ನಿಮಗೆ 1 or 2 ಡೇಸ್ನಲ್ಲಿ ನಿಮಗೆ ಡಿಜಿಟಲ್ ಬಸ್ ಪಾಸ್ನ ಅವರು ರೆಡಿ ಮಾಡಿಕೊಡ್ತಾರೆ ಸ್ನೇಹಿತರೆ. ಹೀಗೆ ನೀವು ಸೇವಾ ಸಿಂಧು ಲಾಗಿನಲ್ಲಿ ನಿಮ್ಮ ಮೊಬೈಲ್ ಮುಖಾಂತರನೂ ಕೂಡ ಯಶಸ್ವಿಯಾಗಿ ಅರ್ಜಿನ ಹಾಕ್ಬೋದು. ಇದಾಗಿತ್ತು ಸ್ನೇಹಿತರೆ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.